ಅದನ್ನು ಹರಿಯವ್ರು ಯಾರು ಭಾಳ ಯೋಗ್ಯವಾಗಿ ಅಧ್ಯಯನ ಮಾಡಿದಾರೆ. ಅವ್ರ ಮಾತಿನಲ್ಲಿ ಸತ್ಯನ ಮರ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ನಂತರದಲ್ಲೇ ಉತ್ತರ ಕೊಡ್ತಾರೆ. ಇಲ್ಲ, ಮೋದಿಯವರು ಸಾಲ ಮಾಡಿದಾರಲ್ರಿ 200 ಲಕ್ಷ ಕೋಟಿ ರೂಪಾಯಿ. ಅದ್ರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ? ಮೋದಿಯವ್ರು ಯಾಕೆ ಕೇಳಿದ್ರು, ಯಾಕೆ ಮಾಡಿರಿ ಸಾಲ ಅಂತ ಕೇಳೋದಿಲ್ಲ ಅಂದಾಗ ತಿಕ್ಕಾಡು ಶುರು ಆಗ್ತದೆ. ನೀ ಸುಳ್ಳ, ನೀ ಕರೆ, ನಾ ಕರೆ, ನೀ ಸುಳ್ಳ. ಬುದ್ಧಿವಂತರ ಲೋಕ ತಮ್ಮನ್ನು ಮುಚ್ಕೊಳ್ಳೋದು ಇನ್ನೊಬ್ಬ ತೆಗೆದಿದ್ದು ಸ್ವಾಭಾವಿಕನೂ ಅದ. ಮತ್ತು ಮೋದಿಯವ್ರ ಸಾಲವನ್ನು ಕಂಪೇರ್ ಮಾಡಿದಾಗ 200 ಲಕ್ಷ ಕೋಟಿ ಸಾಲ ನಮ್ಮ ಮನಮೋಹನ್ ಸಿಂಗ್ ಬಿಟ್ಟು ಹೋಗೋ ಮುಂದೆ 55 ಲಕ್ಷ ಕೋಟಿ ಸಾಲ ಇದ್ದಿದ್ದು. ಇವತ್ತು 200 ಲಕ್ಷ ಕೋಟಿ ಬಂದದ್ರೆ ಎಷ್ಟು ಪಟ್ಟು ಹೆಚ್ಚಾಯ್ತು? ಯಾಕೆ ಹೆಚ್ಚಾಯ್ತು? ಏನು ನಮ್ಮಲ್ಲಿ ಉದ್ಯೋಗ ಆದವು ಅನ್ನೋಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಸಿದ್ದರಾಮಯ್ಯ ಕೇಳಿದ್ರು ಸರಿ ಅದ, ಅದೇ ಕಾಲಕ್ಕೆ ಮೋದಿಯವ್ರು ಕೇಳಿದ್ರು ಸರಿ ಅದಾಗ ಅವರೆಲ್ಲ ಉದ್ಯಮಿಗಳಿಗೆ ಹಾಕಿದ್ದಾರೆ, ಹಂಗೆ ಮಾಡಿದರೆ ಏನು ಉತ್ತರ ಕೊಡ್ತಾರೆ. ಆದರೆ ಇವತ್ತು ಯಾವ ಇಂಡಸ್ಟ್ರಿ ಯಶಸ್ವಿ ಆಗಿದೆ, ಎಷ್ಟು ಜನರಿಗೆ ಇವರು ಇನ್ವೆಸ್ಟ್ ಮಾಡಿದ 200 ಲಕ್ಷ ಕೋಟಿ ರೂಪಾಯಿಗಳು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಾವೆ, ಎಷ್ಟು PSUಗಳು PSU ಅಂದ್ರೆ ಗೊತ್ತಾಗೋದು ಸಾರ್ವಜನಿಕ ಉದ್ಯಮಿಗಳು ಇವತ್ತು ಸಾಲಿಲ್ಲದೆ ನಡೆದಿದ್ದಾವೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಾವೆ. ಮತ್ತು ಇದು ಯಾವ್ಯಾವ ಇಂಡಸ್ಟ್ರಿಗೆ ಎಲ್ಲೆಲ್ಲಿ ಖರ್ಚಾಗಿದೆ. ನಮಾಮಿ ಗಂಗೆ ಸಾಲ ಆಯಿತು, ಸ್ವಚ್ಛ ಆಯಿತು ನಮಾಮಿ ಗಂಗೆ. 100 ಸಿಟೀಸ್ ನೀವು ಹೇಳಿದ್ರಿ, ಇಲ್ಲ ಇದೊಂದು ಆಧುನಿಕ ಸಿಟಿಗಳನ್ನು ಮಾಡ್ತೀವಿ ಅಂತೇಳಿ ಎಲ್ಲ ಇದ್ದಂಥ ಹೈಟೆಕ್ಕದ್ದು ಆಯಿತಾ, ಒಂದಾದ್ರು ಸಿಟಿ ಆಯಿತಾ? ಸಾಕಷ್ಟು ದುಡ್ಡು ಇನ್ವೆಸ್ಟ್ ಆಗಿದೆ ಇಲ್ಲಿವರೆಗೆ. 200 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ಏನಾದ್ರು ಏನು ಮಾಡಿದ್ರಿ? ಒಂದು 10% ಜನ ಇದ್ರ ಉಪಯೋಗ ಮಾಡ್ಕೊಂಡ್ರಿವನ, ಇನ್ನುಳಿದು ಎಲ್ಲೂ ಇಲ್ಲ. ಹೆಚ್ಚಿಗೆ ಮಾಧ್ಯಮಕ್ಕೆ ಖರ್ಚಾದ ದುಡ್ಡು ಪ್ರಚಾರಕ್ಕಾಗಿ, ಪ್ರಸಾರಕ್ಕಾಗಿ ದುಡ್ಡು ಹಾಕಿದ್ರಿ ಅಂತ ಇವರು ವಾದ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಿಗರು. ಇವರು ವಾದದಲ್ಲೂ ಸತ್ಯ. ಅಂದ್ರೆ ಇಲ್ಲಿ ಕಾಂಗ್ರೆಸ್ BJP ಎರಡೂ ಪಕ್ಷಗಳು ಏನಪ್ಪ ಅಂದ್ರೆ ಸಾಲ ಮಾಡಿ ಅದು ತುಪ್ಪ ತಿನ್ನು ಅನ್ನುವಂಥ ನೇಚರ್ದ ನೋಡಿದ್ರೆ ಇವೆರಡೂ ಗಟ್ಟಿಯಿಂದ ಸತ್ಯ ಅನ್ನಿಸ್ತಾವೆ. ಸಾಲ ಹೌದು ಮನುಷ್ಯನ ಅಥವಾ ಗಂಡಸಿನ ಗಂಡ ಸತ್ಯನ. ಸಾಲ ಅಂದ್ರೆ ಸಾಲ ನಾವು ಎದಕ್ಕೆ ಮಾಡಿದ್ದೀವಿ, ಏನು ಕಾರಣಕ್ಕೆ ಮಾಡಿದ್ದೀವಿ ಅನ್ನೋದು ಭಾಳ ಮಹತ್ವ ಪಡೀತದೆ. ಸಾಲವನ್ನು ಒಂದು ಮನೆ ಕಟ್ಟಿಸ್ಕೋ ಮತ್ತೆ ಮಾಡಿದಾಗ ಹೌದಪ್ಪ ಒಂದು ನೆರಳಾಯಿತು ಅಂತ ನಾವು ಸಮಾಧಾನ ಮಾಡ್ಕೋಬೋದು. ಸಾಲವನ್ನು ಒಂದು ಯಾವುದೋ ಉದ್ಯೋಗ ಭಾಗಸ್ವಾಮ್ಯ ಮಾಡಿದ್ವಿ, ಅಡ್ಡಿಲ್ಲ, ಹಿಂದೆಲ್ಲ ಬೆಳೀತಂತ ಆಚೆ ಮಾಡ್ಬೋದು. ಇದು ಯಾವುದಕ್ಕೂ ಇಲ್ಲ. ಇಲ್ಲೇ ಗ್ಯಾರಂಟಿಗಳಾಗಿ ಸಾಲ ಮಾಡ್ತಾಯಿದ್ರೆ ಅಂತ ಇವರು ಇದ್ದಂಥವ್ರು ನೀವು ಎದಕ್ಕೆ ಖರ್ಚು ಮಾಡ್ತಾಯಿದ್ರಿ? ನೀವು ಯಾವುದನ್ನು ಮಾಡಲಿಲ್ಲ ಇಲ್ಲಿವರೆಗೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನಿದ್ರೆ ಆಗಲಿಲ್ಲ. ಪ್ರತಿ ವರ್ಷ ಹೋಗಿ 1 ಕೋಟಿ ಆದರೂ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. 15 ಲಕ್ಷ ಕೊಡ್ತಾನಿದ್ರೆ ಕಡೆಗೆ ಒಂದು 10 ಲಕ್ಷ ಕೊಟ್ಟರೆ ಬಡವರೇ